JDSನ ಹೋರಾಟದ ರೂಪುರೇಷೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? BJP ಜೊತೆಗೆ ಈ ಒಂದು ಹೋರಾಟ ಇರುತ್ತಾ ಅಥವಾ ಪ್ರತ್ಯೇಕವಾಗಿ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ, ಹೇಗೆ ಸರ್? ಈಗ ಏನು ಸರ್ಕಾರದ ವೈಫಲ್ಯತೆಗಳು ಈಗಾಗಲೇ ಸದನದ ಒಳಗಡೆನೂ ಕೂಡ ಈಗ JDS ಮತ್ತು BJP ಎರಡೂ ಪಕ್ಷ ಒಟ್ಟಾಗಿ ಏನು ನಾವು ಹೋರಾಟವನ್ನು ಮಾಡಿದ್ವಿ. ಈಗ ST ನಿಗಮದ ಹಗರಣ ಇರ್ಬೋದು ಮತ್ತು ಈಗ ಮೂಢ ಹಗರಣ ಇರ್ಬೋದು, ಇನ್ನೂ ಹಲವಾರು ಇಲಾಖೆಗಳಲ್ಲಿ ಈ ಸರ್ಕಾರ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಬೆಳಕು ಚೆಲ್ಲಲಿಕ್ಕೆ ಸದನದೊಳಗಡೆನೂ ಕೂಡ ಹೋರಾಟ ಮಾಡಿದ್ವಿ. ಅಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಇವರು ಅದನ್ನು ಚರ್ಚೆ ಮಾಡೋಕ್ಕೆಲ್ಲ ಅವಕಾಶ ಕೊಡದಂಥದ್ದು ನೋಡಿದಾಗ ನಾವು ಬೀದಿಗೆ ಇಳಿಲೇಬೇಕಾಗ್ತದೆ. ಹಾಗಾಗಿ ಎರಡೂ ಪಕ್ಷದವ್ರು ಒಟ್ಟಾಗಿ BJP ಮತ್ತು JDSನವ್ರು ಒಟ್ಟಾಗಿ ಇವತ್ತು ಬೆಂಗಳೂರಿನಿಂದ ಮೈಸೂರಿವರೆಗೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಮೊನ್ನೆ ಎಲ್ಲ ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಅದನ್ನು ನಾಳೆ ಸಂಜೆ 3 ಗಂಟೆಗೆ ಎರಡೂ ಪಕ್ಷದ ಜಂಟಿ ಒಂದು ಸಭೆಯೂ ಕೂಡ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೆಯಲಿದೆ ನಾಳೆ ಬೆಂಗಳೂರಿನಲ್ಲಿ. ಅಲ್ಲಿ ಯಾವ ರೀತಿ ರೂಪುರೇಷೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಆಗ್ತದೆ. ಅದಕ್ಕೆ ಮುಂಚಿತವಾಗಿ ಪೂರ್ವಭಾವಿಯಾಗಿ ನಾವು ಯಾವ ಥರ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಯುವ ಜನತಾ ದಳದ ಮುಖಂಡರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ನಾವು ಎಲ್ಲ ಕೂತ್ಕೊಂಡು ಇವತ್ತು ಈ 3 ಜಿಲ್ಲೆಗಳಲ್ಲಿ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ಮೈಸೂರಿನಲ್ಲಿ ಯಾವ ರೀತಿ ಈ ಬೆಲ್ಟು JDSದೇ ಆಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ಸು JDSಗೆ ಫೈಟ್ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಹೆಚ್ಚಿನ ಕಾರ್ಯಕರ್ತರು ಮುಖಂಡರುಗಳು ಹೆಚ್ಚಿನದಾಗಿ ಇದರಲ್ಲಿ ತೊಡಗಿಕೊಂಡು ಇದರಲ್ಲಿ ಹೋರಾಟವನ್ನು ಮಾಡಿದ್ರೆ ಖಂಡಿತ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ವೈಫಲ್ಯತೆಗಳು, ಅಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಬೀದಿಗಿಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಇಲ್ಲಿ ಕರೆದಿದ್ದೇವೆ. BJPಯವರು ಕೂಡ ಮಾಡ್ತಾಯಿದ್ದಾರೆ. ಕೊನೆಗೆ ಇಬ್ಬರು ಒಟ್ಟಾಗಿ ಸೇರಿ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತೇವೆ. ಅದರಲ್ಲೇನು ಬೇರೆ ಇದಿಲ್ಲ ಅಂತಕ್ಕಂಥ. BJP ಬೆಂಗಳೂರಿಂದ ಮೈಸೂರಿಗೆ ಚಲೋ ಕರೆ ಕೊಟ್ಟ ಸಂದರ್ಭದಲ್ಲಿ ಬಂಧನ ಮಾಡುವಂಥ ಕೆಲಸ ಆಯಿತು. ಆ ಥರ ಮಾಡಲಿಕ್ಕೆ ಆಗಲ್ಲ. ಈಗ ಹೋರಾಟಕ್ಕೆ ಯಾರೂ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹೋರಾಟಗಳಿಂದನೇ ಇವತ್ತು ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂಥ ಕೆಲಸ, ಸರ್ಕಾರ ಮಾಡಿರ್ತಕ್ಕಂಥ ವೈಫಲ್ಯಗಳನ್ನ ಬೀದಿಗೆಳಿತಕ್ಕಂಥ ಕೆಲಸ ವಿರೋಧ ಪಕ್ಷದವ್ರು ಮಾಡಲಿಕ್ಕೆ ಹಕ್ಕಿದೆ. ಇದನ್ನು ಯಾರು ಕೂಡ ಮೊಟಕು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಕಾರ್ಯಕರ್ತರಿರಲಿಲ್ಲ ಅನ್ಸುತ್ತೆ ಆವಾಗ. ಇವಾಗ ಇದು JDS ಬೆಲ್ಟ್ ಇರೋದ್ರಿಂದ ನಾವು JDSನವ್ರ ಜೊತೆಲಿರೋದ್ರಿಂದ ಖಂಡಿತ ಆ ಥರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಥ್ಯಾಂಕ್ ಯು ಸರ್.